ನಮಸ್ಕಾರ ವೀಕ್ಷಕರೇ. ಸನಾತನ ಧರ್ಮ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ದರಿದ್ರತೆ ಬರಲು ಮುಖ್ಯವಾಗಿ ಅಶುಚಿತ್ವ, ನಕಾರಾತ್ಮಕ ನಡವಳಿಕೆಗಳು ಮತ್ತು ತಪ್ಪು ವಾಸ್ತು ಕಾರಣವಾಗುತ್ತವೆ. ಪ್ರಮುಖ ಕಾರಣಗಳು ಇಲ್ಲಿವೆ, ನೋಡೋಣ. ಸ್ವಚ್ಛತೆಯ ಕೊರತೆ. ಮನೆ, ಅಡುಗೆ ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಡದಿರುವುದು, ಅಸ್ತವ್ಯಸ್ತವಾಗಿ ವಸ್ತುಗಳನ್ನು ಇಡುವುದು ದರಿದ್ರ ದೇವಿಯನ್ನು ಆಹ್ವಾನಿಸುತ್ತದೆ. ಅಡುಗೆ ಮನೆಯಲ್ಲಿ ಅಶುಚಿತ್ವ. ರಾತ್ರಿ ತಿಂದ ತಟ್ಟೆಗಳನ್ನು ಹಾಗೆಯೇ ತೊಳೆಯದೇ ಇಡುವುದು, ಒಲೆ ಮೇಲಿನ ಕೊಳೆಯನ್ನು ಶುಚಿಗೊಳಿಸದಿರುವುದು ಲಕ್ಷ್ಮೀದೇವಿಗೆ ಅವಮಾನವೆಂದು ಪರಿಗಣಿಸಲಾಗುತ್ತದೆ. ಹಿರಿಯರಿಗೆ ಅಥವಾ ಮಹಿಳೆಯರಿಗೆ ಗೌರವ ನೀಡದಿರುವುದು. ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅಥವಾ ಹಿರಿಯರಿಗೆ ಅಪಮಾನ ಮಾಡುವುದು, ಅಳುವಂತೆ ಮಾಡುವುದು ದರಿದ್ರತೆಗೆ ಕಾರಣವಾಗುತ್ತದೆ. ಬೆಳಗಿನ ಜಾವ ನಿದ್ರೆ. ಸೂರ್ಯೋದಯದ ನಂತರವೂ ಮಲಗುವುದು ದರಿದ್ರವನ್ನು ಆಹ್ವಾನಿಸುತ್ತದೆ. ಸಂಜೆ ವೇಳೆ ಅಶುಭ ಕೆಲಸಗಳು. ಸಂಧ್ಯಾ ಸಮಯದಲ್ಲಿ ಕಸ ಗುಡಿಸುವುದು, ಮನೆಯಿಂದ ಹಣ ಅಥವಾ ವಸ್ತುಗಳನ್ನು ಹೊರಗೆ ನೀಡುವುದು ಅಥವಾ ಮಲಗುವುದು ದರಿದ್ರಕ್ಕೆ ದಾರಿ ಮಾಡಿಕೊಡುತ್ತದೆ. ನಕಾರಾತ್ಮಕ ಆಲೋಚನೆಗಳು. ಮನೆಯಲ್ಲಿ ಸದಾ ಜಗಳ, ಬೈಗುಳ ಅಥವಾ ನಕಾರಾತ್ಮಕ ಮಾತುಗಳನ್ನು ಆಡುವುದು. ಒಡೆದ ವಸ್ತುಗಳು. ಮನೆಯಲ್ಲಿ ಒಡೆದ ಕನ್ನಡಿ, ಮುರಿದ ವಸ್ತುಗಳು ಅಥವಾ ಕೆಟ್ಟು ಹೋದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಸಂಗ್ರಹಿಸಿಡುವುದು. ಅತಿಥಿಗಳನ್ನು ಅವಮಾನಿಸುವುದು. ಮನೆಗೆ ಬಂದ ಅತಿಥಿಗಳಿಗೆ ನೀರು ಕೊಡದೆ ಅಥವಾ ಗೌರವ ನೀಡದೆ ಕಳುಹಿಸುವುದು. ಇದಕ್ಕೆಲ್ಲ ಪರಿಹಾರವೆಂದರೆ ಮನೆಯನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಳುವುದು, ಪ್ರತಿ ಸಂಜೆ ದೀಪ ಹಚ್ಚುವುದು, ಲಕ್ಷ್ಮೀದೇವಿಯನ್ನು ಪೂಜಿಸುವುದು ಮತ್ತು ಮನೆಯಲ್ಲಿ ಶಾಂತಿಯುತ ವಾತಾವರಣ ಕಾಪಾಡುವುದರಿಂದ ದರಿದ್ರ ನಾಶವಾಗುತ್ತದೆ. ಲಕ್ಷ್ಮಿ ಸದಾ ನೆಲೆಸುತ್ತಾಳೆ. ಧನ್ಯವಾದಗಳು.